ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಸಿದ್ಧಾಂತದ ಪ್ರಕಾರ, ಅದರಲ್ಲೂ ಶರಣರ ಷಟಸ್ಥಲ ಸಿದ್ಧಾಂತ ಅಥವಾ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಅಥವಾ ಶೂನ್ಯ ಸಿದ್ಧಾಂತ, ಮೂರನ್ನು ಹೇಳ್ಬೋದು ಇದಕ್ಕೆ. ಷಟಸ್ಥಲ ಸಿದ್ಧಾಂತದ ಪ್ರಕಾರ ಜೀವ, ಜಗತ್ತು, ಈಶ್ವರ ಹೇಗೆ ಒಂದಕ್ಕೊಂದು ಸಂಬಂಧವಾಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅಂದ್ರೆ ಕೆಲವರು ಜಗತ್ತಿಗೂ ಶಿವನಿಗೂ ಸಂಬಂಧವೇ ಇಲ್ಲ, ಅಂದ್ರೆ ಜಗತ್ತಿಗೂ ದೇವರಿಗೂ ಸಂಬಂಧ ಇಲ್ಲ. ಒಂದು ಬೃಹತ್ತಾದ ಹಡಗನ್ನ ತಯಾರು ಮಾಡಿ ಸಮುದ್ರದಲ್ಲಿ ತೇಲಿಬಿಟ್ಟ ಹಾಗೆ ಈ ಬೃಹತ್ತಾದ ಜಗತ್ತು, ಅನಂತವಾದ ಜಗತ್ತು, ವಿಸ್ತಾರವಾದ ಜಗತ್ತು, ಇದನ್ನ ಪರಮಾತ್ಮ ಸೃಷ್ಟಿ ಮಾಡಿ ಬಿಟ್ಬಿಟ್ಟಿದ್ದಾನೆ. ಅವನು ಸ್ವರ್ಗದಲ್ಲಿದ್ದಾನೆ, ಈ ಜಗತ್ತಿಗೂ ಅವನಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಶರಣರು ಹಾಗೆ ಹೇಳಲ್ಲ. ಶರಣರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಪರಮಾತ್ಮನಿಂದಲೇ ಜಗತ್ತು ಬಂದಿರೋದು. ಪರಮಾತ್ಮ ತನ್ನೊಳಗೆ ಅಂತರ್ಗತವಾಗಿದ್ದಂತಹ ಶಕ್ತಿಯನ್ನ ಬಹಿಷ್ಕರಿಸಿ ಹೊರಗೆ ಹಾಕಿ ಆ ಶಕ್ತಿಯಿಂದ ಜಗತ್ತನ್ನು ತಯಾರು ಮಾಡಿದ್ದಾನೆ. ಅದನ್ನ ಬಸವಣ್ಣವರು ಒಂದು ಸರಳವಾದ ವಚನದಲ್ಲಿ ಹೇಳ್ತಾರೆ. ಕೀಟಕ ಸೂತ್ರದ ಗೂಡ ಮಾಡಿಸುತ್ತಿಪ್ಪಲ್ಲಿ ಸೂತ್ರಕ್ಕೆ ನೂಲನದೆಲ್ಲಿಂದ ತಂದಿತ್ತಯ್ಯ. ರಾಟಿ ಇಲ್ಲ ಅದಕ್ಕೆ ಹಂಜಿ ಮುನ್ನವೇ ಇಲ್ಲ. ನೂತವರಾರು ತನ್ನೊಡಲ ನೂಲ ತೆಗೆದು ಗೂಡ ಮಾಡಿ ಅದರಲ್ಲಿ ಪ್ರೀತಿಯಿಂದ ಒಲಿದಾಡಿ ತುದಿಯಲ್ಲಿ ತನ್ನೊಳಗದ ಮಡಗಿಕೊಂಡಿಪ್ಪಂತೆ ತನ್ನಿಂದಾದ ಜಗವ ತನ್ನೊಳಗೈದಿಸಿಕೊಳ್ಳಬಲ್ಲ ನಮ್ಮ ಕೂಡಲ ಸಂಗಮ ದೇವರು. ನಿಮ್ಗೆಲ್ಲ ಗೊತ್ತಿದೆ, ಸರಳವಾದ ದೃಷ್ಟಾಂತ ಇದು. ಒಂದೇ ಒಂದು ಶಬ್ದ ಗೊತ್ತಾಗ್ಬೇಕಷ್ಟೇ ನಿಮಗೆ. ಕೀಟಕ, ಕೀಟಕ ಅಂದ್ರೇನು? ಹುಳ. ಕೀಟಕ ಅಂತ ಹೇಳ್ತೀವಿ. ಅದರಲ್ಲೂ ಇಲ್ಲಿ ಬಸವಣ್ಣವ್ರು ಹೇಳ್ತಾ ಇರೋದು, ಸಾಮಾನ್ಯ ನಾವೆಲ್ಲ ಹುಳಗಳಿಗೂ ಕೀಟಗಳು ಅಂತ ಹೇಳ್ಬಿಡ್ತೀವಿ. ಆದ್ರೆ ಕೀಟಕ ಅಂದಾಗ ಜೇಡರ ಹುಳು ಅಂತಾನೆ ಅರ್ಥ ತಗೋಬೇಕು. ಜೇಡರ ಹುಳು ತಲೆ ಬಲೆ ನೇಯೋದು ಗೊತ್ತಿದೆ ನಿಮ್ಗೆಲ್ಲ ಅಲ್ವಾ? ಅದರೊಳಗಡೆಯಿಂದ ಒಂದು ರಸ ಗಾಳಿಗೆ ಬರುತ್ತೆ, ಗಾಳಿಗೆ ಬಿಡುತ್ತೆ. ಅದು ಗಾಳಿಗೆ ಬಂದ ಕೂಡಲೇ ಆ ರಸ ಏನಾಗುತ್ತೆ? ಗಟ್ಟಿ ಆಗುತ್ತೆ. ಆ ಥರ ಒಂದು ವೈಶಿಷ್ಟ್ಯ ಇದೆ. ಅದರ ರಸ ಬಾಯಿಂದ ಹೊರಗಡೆ ರಸ ಬಂದ ಕೂಡಲೇ ಅದು ಗಟ್ಟಿ ಆಗುತ್ತೆ, ಬಲೆಯನ್ನು ನೇಯುತ್ತೆ. ಗೊತ್ತಿದೆ ನಿಮಗೆಲ್ಲ. ಆ ಬಲೆಯಲ್ಲಿ ತನ್ನ ಸಂಸಾರವನ್ನು ಮಾಡುತ್ತದೆ. ಕೀಟಕ ಸೂತ್ರದ ನೂಲ ತೆಗೆದು ಗೂಡ ಮಾಡಿ ಅದರಲ್ಲಿ ಪ್ರೀತಿಯಿಂದ ಒಲಿದಾಡಿ, ಅಂದ್ರೆ ಆ ಗೂಡಿನಲ್ಲಿ ಅದು ತನ್ನ ಸಂಸಾರವನ್ನು ನಡೆಸುತ್ತೆ. ತನ್ನ ವಾಸಕ್ಕೋಸ್ಕರ ಮಾಡ್ಕೊಳ್ಳೋದಂತಲ್ಲ. ನಾವು ಅನ್ಕೊಂತೀವಿ ಸುಮ್ಮನೆ ಮಾಡುತ್ತ ಅದಕ್ಕೆ ಉದ್ಯೋಗ ಇಲ್ಲ ಅನ್ನೋ ಲೆಕ್ಕದಲ್ಲಿದ್ದೀವಿ. ಅದು ತನ್ನ ವಾಸಕ್ಕೋಸ್ಕರ ಮಾಡ್ಕೊಳ್ತಕ್ಕಂಥ.
ಅದು ಎಲ್ಲಿಂದ ಬಂತು? ಅದು ನೂಲು ಕೀಟಕ ಸೂತ್ರದ ಗೂಡ ಮಾಡಿ ಸುತ್ತಿಪ್ಪಲ್ಲಿ ಸುತ್ತಿ 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 ಅಲ್ಲೇನು ವಾಸ ಮಾಡುತ್ತಲ್ಲ ಸುತ್ತಿಪ್ಪಲ್ಲಿ ನೂಲು ಅದಕ್ಕಿಲ್ಲ, ಸೂತ್ರ ಇಲ್ಲ. ಅಂದ್ರೆ ಮೊದಲು ಅದರ ನೂಲೇನಿರ್ಲಿಲ್ಲ, ರಾಟಿ ಇಲ್ಲ, ಅದಕ್ಕೆ ಹಂಜಿ ಮುನ್ನವೇ ಇಲ್ಲ. ಅದಕ್ಕೆ ರಾಟಿ ಹಂಜಿ ಗೊತ್ತಲ್ಲ, ರಾಟಿ ಈ ಬಟ್ಟೆ ನೇಯ್ತಿರ್ತಾರಲ್ಲ, ಮೊದಲು ನೂಲ್ ಮಾಡ್ತಾರಲ್ಲ, ಚರಕ ಅಂತ ಹೇಳ್ತಾರೆ ಅಥವಾ ರಾಟಿ ಅಂತ ಹೇಳ್ತಾರೆ. ಅದರಲ್ಲೇನು ರಾಟಿ ಇಲ್ಲ, ಹಂಜಿ ಮುನ್ನವೇ ಇಲ್ಲ. ಹಂಜಿ ಎನ್ನುವಂಥದ್ದು ಅನ್ನು ಹತ್ತಿಯ ಏನು ಸುತ್ತಿರ್ತಾರಲ್ಲ, ಹತ್ತಿಯನ್ನ ಬತ್ತಿ ತರ ಮಾಡಿ ಅದಕ್ಕೆ ಸುತ್ತಿರ್ತಾರ. ರಾಟಿ ಇಲ್ಲ, ಅದಕ್ಕೆ ಹಂಜಿ ಮುನ್ನವೇ ಇಲ್ಲ. ಹೇಗಪ್ಪ ಅದ್ ನೂಲ್ತು ಪ್ರಶ್ನೆ ಮಾಡ್ತಾರೆ ಬಸವಣ್ಣ. ನೂತವರಾರೋ? ಯಾರಪ್ಪ ನೂತಿದ್ದು? ಆ ಹುಳನೇ ನೂತಿದ್ದು. ಅದು ಹೆಂಗೆ ರಾಟಿ ಇಲ್ಲ, ಹಂಜಿ ಇಲ್ಲ, ಏನೂ ಇಲ್ಲ, ನೂಲ್ ಮಾತ್ರ ಮಾಡ್ತಲ್ಲ. ತನ್ನ ರಸದಿಂದ ಗಾಳಿಗೆ ಬಂದ ಕೂಡಲೇ ನೂಲಾಯ್ತು. ಅಂದ್ರೆ ಅವಾಗ ಕೆಮಿಕಲ್ ಅನ್ನೋ ಶಬ್ದನೇ ಇರಲಿಲ್ಲ. ರಾಸಾಯನಿಕ ವಸ್ತು ಒಂದು ತನ್ನ ಅದರ ಒಡಲಿಂದ ಈಚೆಗೆ ಬರುತ್ತೆ ಅನ್ನೋದು ಈ ತರ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಇರಲಿಲ್ಲ. ನೂತವರಾರು? ರಾಟಿ ಇಲ್ಲ, ಅದಕ್ಕೆ ಹಂಜಿ ಮುನ್ನವೇ ಇಲ್ಲ. ನೂತವರಾರು? ತನ್ನೊಡಲ ನೂಲ ತೆಗೆದು. ಅವಾಗ ಹಂಗ್ ತಿಳ್ಕೊಂಡಿದ್ರು, ಅದ್ರ ಒಡಲಿಂದಾನೇ ನೂಲ್ ಬರುತ್ತೆ ಅಂತ ತಿಳ್ಕೊಂಡಿದ್ರು. ಇವಾಗ ಗೊತ್ತಾಗಿದೆ ಅದು ತನ್ನ ಒಡಲ ನೂಲನ್ನು ತೆಗೆಯೋದಿಲ್ಲ, ಅದರಲ್ಲಿ ರಸ ಇರುತ್ತೆ. ಆ ರಸ ಗಾಳಿಗೆ ಬಂದ ಕೂಡ್ಲೇನೆ ಗಟ್ಟಿ ಆಗುತ್ತೆ. ಅದು ಹೆಣ್ಕೊಂತ 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 ಹೋಗುತ್ತೆ. ಆ ನೂಲನ್ನು ವಿಸ್ತೀರ್ಣ ಮಾಡ್ಕೊಂತ ಹೋಗುತ್ತೆ. ಒಂದೊಂದ್ಸಾರಿ ನೀವು ನೋಡಿರ್ಬೇಕು, ಈ ರಸ್ತೆ ಒಂದು ಬೆಳಗ್ಗೆಯಿಂದ ರಾತ್ರಿಯಿಂದ ಬೆಳಿಗ್ಗೆ ತನಕ ರಸ್ತೆಯಲ್ಲಿ ಯಾರು ಓಡಾಡದೆ ಹೋದ್ರೆ, ನಾವು ವಾಕಿಂಗ್ ಹೋಗ್ತಿದ್ವಿ ಅಲ್ಲಿ, ಈ ಬೆಳಿಗಟ್ಟಿ ಕಡೆ ವಾಕಿಂಗ್ ಹೋಗ್ತಿದ್ವಿ, ಅಲ್ಲಿ ರಾತ್ರಿ 9 ಮೇಲೆ ಬೆಳಿಗ್ಗೆ 3 ಗಂಟೆ ತನಕ ಯಾರು ಅಡ್ಡಾಡಲ್ಲ. ಅಲ್ಲಿ ವಾಹನಗಳು ಬರಲ್ಲ. ಒಂದೊಂದ್ಸರಿ, ಯಾವತ್ತೋ ಒಂದೊಂದ್ಸರಿ ವಾಹನಗಳು ಬರಲ್ಲ. ಅಷ್ಟರೊಳಗೆ ಈ ಕಡೆ ಗಿಡದಿಂದ ಈ ಕಡೆ ಗಿಡಕ್ಕೆ ಅದು ನೂಲನ್ನ ಹಾಕ್ಬಿಟ್ಟಿರ್ತಿತ್ತು. ನಾವು ಹೋಗುವಾಗ ನಾವು ಅದನ್ನು ಬೆದಸ್ಕೊಂಡು ಹೋಗ್ಬೇಕು. ಮಧ್ಯಾಹ್ನದ ಹೊತ್ತಂತೂ ಅಡ್ಡಾಡ್ತಾರಲ್ಲ, ಗಾಡಿಗಳು ಅಡ್ಡಾಡ್ತವೆ, ಸಣ್ಣ ಸಣ್ಣ ಗಾಡಿಗಳು, ಕೆಲವು ಸಾರಿ ಬಸ್ಸೇ ಬರ್ತವೆ, ಸ್ಕೂಲ್ ಬಸ್ ಬರುತ್ತಲ್ಲಿ. ಆದ್ರೆ ರಾತ್ರಿ ಅಷ್ಟರೊಳಗೆ ಅದು ಒಂದೆಳೆ ನೇದ್ ಬಿಟ್ಟಿರ್ತಿತ್ತು. ಅದು ವೇಸ್ಟ್ ನೋಡಿದ್ರೆ, ಹಂಗೆ ನೋಡ್ದವ್ರು ಅದಕ್ಕೆ ಗೊತ್ತಿಲ್ವೋ ಗೊತ್ತಿದೆಯೋ ಗೊತ್ತಿಲ್ಲ, ಬೆಳಗ್ಗೆ ನಮ್ದು ಈ ನೂಲ್ ಕತ್ತರಿಸ್ಬಿಡ್ತಾರೆ ಇವರು. ನಾವು ವಾಕಿಂಗ್ ಹೋಗ್ತಿದ್ವಲ್ಲ, ಅದನ್ನು ಬೇದಿಸ್ಕೊಂಡೇ ಹೋಗ್ತಾ ಇದ್ವಿ. ಅಂದ್ರೆ ಅಷ್ಟು ಬೇಗ ಅದಷ್ಟು ನೂಲ್ ಮಾಡುತ್ತೆ. ಒಂದು 25 ಅಡಿ 20 ಅಡಿ 25 ಅಡಿ 30 ಅಡಿ ಇಷ್ಟು ಬೇಗ ನೂಲು ಸಣ್ಣದಾಗಿ, ತುಂಬಾ ಸಣ್ಣದಾಗಿ. ಅಂದ್ರೆ ಹಾಗೆ ಆ ಹುಳದ ಒಡಲಿನಲ್ಲಿ ಇರ್ತಕ್ಕಂತಹ ನೂಲು ಅಂತ ತಿಳ್ಕೊಂಡಿದ್ರು. ಅವಾಗ ಆ ಕೆಮಿಕಲ್ ಹೇಗೆ ನೂಲಾಗಿ ಪರಿವರ್ತನೆ ಆಗ್ತದೋ, ಅಲ್ಲಿ ಹಂಜಿನೂ ಇಲ್ಲ, ರಾಟಿನೂ ಇಲ್ಲ, ನೂಲವರು ಇಲ್ಲ, 3 ಜನ ಇಲ್ಲ. ಹಾಗೆ ತನ್ನಿಂದಾದ ಜಗವ ತನ್ನೊಳಗೆ ಐದಿಸಿಕೊಳ್ಳಬಲ್ಲ ನಮ್ಮ ಕೂಡಲ ಸಂಗಮ ದೇವ. ಈ ಜಗತ್ತೇನಿದೆ ಇಲ್ಲಿ ನಮ್ಮ ಧರ್ಮದವರು ನಿಮ್ಮ ಧರ್ಮದವರು ಪ್ರಶ್ನೆ ಇಲ್ಲ. ಸೃಷ್ಟಿಯ ವಿಷಯ ಬಂದಾಗ ನಮ್ಮ ಧರ್ಮ ನಿಮ್ಮ ಧರ್ಮ ಆ ಪ್ರಶ್ನೆ ಏನು ಹೇಳಲ್ಲ. ಶರಣರಾಗ್ಲಿ ಯಾರೇ ಆಗಲಿ, ಜಗತ್ತಿನ ರಚನೆ ಬಗ್ಗೆ ಬಂದಾಗ ಎಲ್ಲರೂ ಇಡೀ ಜಗತ್ತು ಅಂತಾನೆ ಹೇಳ್ತಾರೆ. ಆ ವಿಷಯ ಬಂದಾಗ ಹೇಗೆ ಪರಮಾತ್ಮ ತನ್ನಿಂದ ಆದ ಜಗ ಕೊನೆಗೆ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿಯಾಗಿರುತ್ತೆ, ಒಂದಷ್ಟು ದಿವಸ ನಡೆಯುತ್ತೆ,
ಅಥವಾ ನಾವೇ ಒಂದಷ್ಟು ಹುಟ್ಟಿದೀವಿ, ಒಂದಷ್ಟು ದಿವಸ ಬದುಕ್ತೀವಿ, ಕಡೆಗೆ ಲಯ ಆಗಿ ಹೋಗ್ತೀವಿ. ಹಾಗೇನೆ ಪರಮಾತ್ಮ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡಿ ಕೊನೆಗೆ ತಿರೋಧಾನ ಅಂತ ಕರೀತಾರೆ. 4ನೇದು ತಿರೋಧಾನ ಅಂದ್ರೆ ಸಂಪೂರ್ಣವಾಗಿ ತನ್ನೊಳಗೆ ಅಡಗಿಸಿಕೊಂಡು ಬಿಡೋದು. ಸಂಪೂರ್ಣವಾಗಿ ತನ್ನೊಳಗೆ ಅಡಗಿಸಿಕೊಂಡು ಬಿಡೋದು. ಅದಿತ್ತು ಅನ್ನುವ ಸೂಚನೆಯೂ ಇರಲ್ಲ. ಈಗ ಒಬ್ಬ ಮನುಷ್ಯ ಸಾಯ್ತಾನೆ, ಸತ್ರೆ ಅವನನ್ನ ನೀವು ಅಂತ್ಯ ಸಂಸ್ಕಾರ ಮಾಡ್ತೀರಾ, ಅಥವಾ ಮನುಷ್ಯರಿಗಿಂತ ತುಂಬಾ ಚೆನ್ನಾಗಿ ನಿಮಗೆ ಗೊತ್ತಾಗೋದು ಪ್ರಾಣಿಗಳ ವಿಷಯದಲ್ಲಿ. ಒಂದು ಹುಳ, ಒಂದು ಜಿರಳೆ ಅಥವಾ ಮತ್ತೇನೊಂದು ಸಾಯುತ್ತೆ, ಒಂದಷ್ಟು ಹುಟ್ಟುತ್ತೆ, ಬದುಕುತ್ತೆ, ಸಾಯುತ್ತೆ. ಸತ್ತ ಮೇಲೆ ಅದನ್ನ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡುತ್ತೆ ಅಂದ್ರೆ ಸೃಷ್ಟಿ. ಮನುಷ್ಯರಿಗಾದ್ರೆ ಅಥವಾ ಸಾಕು ಪ್ರಾಣಿಗಳಿಗಾದ್ರೆ ನೀವೆಲ್ಲ ವ್ಯವಸ್ಥೆ ಮಾಡ್ತೀರ. ಕಾಡಿನಲ್ಲಿ ಅಥವಾ ನಿಮ್ಮ ಮುಂದೆನೆ ಯಾವುದೋ ಒಂದು ಹುಳ ಸತ್ತರೆ ಅದನ್ನ ತಗೊಂಡೋಗಕ್ಕೆ ಇರುವೆಗಳು ಬರ್ತವೆ. ಇರುವೆಗಳು ಮತ್ತು ಬೇರೆ ಬೇರೆ ಹುಳಗಳೆಲ್ಲ ಸೇರ್ಕೊಂಡು ಅದನ್ನ ಸಂಪೂರ್ಣವಾಗಿ ಡಿಸ್ಕ್ರಿಮಿನೇಟ್ ಮಾಡ್ತವೆ, ಅಂದ್ರೆ ಇಲ್ದಂಗೆ ಮಾಡ್ತವೆ. ಅಂದ್ರೆ ಆ ವ್ಯವಸ್ಥೆಯನ್ನು ಪರಮಾತ್ಮ ಮಾಡಿದ್ದಾನೆ. ಹಂಗೆ ಈ ದೊಡ್ಡ ಜಗತ್ತಿಗೂ ಅಷ್ಟೇ. ದೊಡ್ಡ ದೊಡ್ಡ ನಕ್ಷತ್ರಗಳು ಒಂದು ಡಿಕ್ಕಿ ಹೊಡಿಬಹುದು, ಅವು ಇಲ್ದಂಗಾಗ್ಬೋದು, ನಕ್ಷತ್ರಗಳಿದ್ದು ಅನ್ನೋ ಸೂಚನೆನೇ ಇರೋದಿಲ್ಲ. ಈ ತರಹ ಸೃಷ್ಟಿನಲ್ಲಿ ಸೃಷ್ಟಿ ಸ್ಥಿತಿ ಲಯ ತಿರೋಧಾನ. ತಿರೋಧಾನ ಅಂದ್ರೆ ತನ್ನೊಳಗೆ ಅಡಗಿಸಿಕೊಂಡು ಬಿಡೋದು, ಪೂರ್ಣವಾಗಿ ಎಲ್ಲವನ್ನು ಅಡಗಿಸಿಕೊಂಡು ಬಿಡೋದು. ಅಂದ್ರೆ ದೇವರು ಈ ಜಗತ್ತನ್ನ ಬಿಟ್ಟು ಇಲ್ಲ ಅದ ಹೇಳೋದು. ಹಂಗಂತ ಹೇಳಿ ಎಲ್ಲವೂ ದೇವರು ಅಂತಾನು ಶರಣ ಹೇಳಲ್ಲ. ಎಲ್ಲ ಕಲ್ಲು ಮಣ್ಣು ಕಟ್ಟಿಗೆ ಇಟ್ಟಿಗೆ ಎಲ್ಲ ದೇವರಲ್ಲ. ಅದಕ್ಕೆ ಚನ್ನಬಸವಣ್ಣವರು ಒಂದು ವಚನ ಹೇಳ್ತಾರೆ, ಸರ್ವವೂ ಶಿವನೆಂಬ ಜಡರ ಮಾತು ಕೇಳಲಾಗದು, ಸರ್ವವೂ ಶಿವನಲ್ಲ. ಎಲ್ಲಿ ಸದ್ಭಕ್ತಿ ಇರ್ತದೋ, ಸುಜ್ಞಾನ ಇರ್ತದೋ, ಅಲ್ಲಿ ಶಿವ ಇರ್ತಾನೆ. ಅಂದ್ರೆ ಅಲ್ಲಿ ಶಿವನ ಜಾಗೃತಿ ಆಗಿದೆ ಇಷ್ಟೇ. ಈಗ ಒಂದು ಬೀಜ ಇದೆ, ಬೀಜದಲ್ಲಿ ಮೊಳಕೆ ಇದೆ, ಸಸಿ ಇದೆ, ಗಿಡ ಇದೆ, ಎಲ್ಲದೂ ಇದೆ. ಆದ್ರೆ ಈಗ ಸದ್ಯಕ್ಕೆ ಬೀಜದಲ್ಲಿ ಏನೂ ಇಲ್ಲ. ಹಾಗೆ ಈ ಜಗತ್ತಿನಲ್ಲಿ ಜಗತ್ತಿಗೆ ಅಥವಾ ಜೀವರುಗಳಿಗೆ ದೇವರಾಗುವ ಶಕ್ತಿ ಇದೆ. ಆದ್ರೆ ಈಗ ಸದ್ಯಕ್ಕೆ ಅವು ದೇವರಲ್ಲ ಅಷ್ಟೇ. ದೇವರಾಗುವ ಅವಕಾಶ, ದೇವರಾಗುವ ಶಕ್ತಿ ಎಲ್ಲರಿಗೂ ಇದೆ. ಅಂದಾಕ್ಷಣಕ್ಕೆ ಹೇಳಿದ ಕೂಡಲೇ ಆಗಲ್ಲ, ಒಂದು ಜನ್ಮಕ್ಕೂ ಆಗಲ್ಲ, 10,000 ಜನ್ಮ ತಗೋಬಹುದು. 84 ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾರಲ್ಲ, ಅದೆಲ್ಲ ದಾಟೇ ಈ ಆತ್ಮ ಬಂದಿದೆ ಮಾನವ ಜನ್ಮಕ್ಕೆ. ಮಾನವ ಜನ್ಮದಲ್ಲಿಯೂ ಕೂಡ ಅನೇಕ ಜನ್ಮಗಳನ್ನ ಎತ್ತಬೇಕಾಗತ್ತೆ. ಎತ್ತಿ ಅವನು ಕೊನೆಗೆ ಒಂದು ಜನ್ಮದಲ್ಲಿ ಅವನು ತನ್ನ ಪರಿಪೂರ್ಣತೆಯನ್ನ ಸಾಧಿಸ್ಕೋಬೇಕಾಗತ್ತೆ. ಆದ್ರಿಂದ ಜಗತ್ತನ್ನ ಬಿಟ್ಟು ಪರಮಾತ್ಮ ಇಲ್ಲ, ಪರಮಾತ್ಮನನ್ನ ಬಿಟ್ಟು ಜಗತ್ತಿಲ್ಲ. ಆದರೆ ಜಗತ್ತೆಲ್ಲವೂ ಪರಮಾತ್ಮನ ಅಲ್ಲ. ಏನು ಅವನ ಲೀಲೆ ಪ್ರಕಾರ ನಡೀಬೇಕು ನಡೀತಾ ಇರುತ್ತೆ. ಅದರಲ್ಲಿ ಅರಿತುಕೊಂಡು ಗುರುವಿನ ಪುತ್ರರಾಗಿ ಗುರುಗಳಿಂದ ನಾವು ಜ್ಞಾನವನ್ನು ಪಡ್ಕೊಂಡು ಕ್ರಿಯೆಯನ್ನು ಕಲ್ತ್ಕೊಂಡು ಅದನ್ನು ಆಚರಿಸಿ ನಮ್ಮ ಉದ್ಧಾರವನ್ನ ನಾವು ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಇದಿಷ್ಟು ಜಗತ್ತು ಮತ್ತು ಈಶ್ವರನಿಗಿರುವ ಸಂಬಂಧ. ನಾಳೆ ದಿವಸ ಜೀವ ಅಂದ್ರೇನು, ಜೀವಾತ್ಮ ಅಂದ್ರೇನು, ಆ ವಿಷಯವನ್ನು ತಿಳ್ಕೊಳ್ಳೋಣ. ಸರ್ವರಿಗೂ ಶರಣ ಶರಣ.